ನ್ಯೂಸ್ ಡೈಲಿ. ನಾಳೆಯಿಂದ ಬೆಂಗಳೂರಿನಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭ. ಆದರೆ ಜಾತಿ ಗಣತಿ ಸಮೀಕ್ಷೆಗೆ ಕೇವಲ 17,000 ಶಿಕ್ಷಕರ ನೇಮಕ. ಸಮೀಕ್ಷೆ ಪೂರ್ಣಗೊಳ್ಳೋದಕ್ಕೆ ಕನಿಷ್ಠ 2 ರಿಂದ 3 ತಿಂಗಳು ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ನಿಗದಿತ ಅವಧಿಯಲ್ಲಿ ಜಾತಿ ಗಣತಿ ಪೂರ್ಣ ಅಸಾಧ್ಯ ಅನ್ನೋದ್ರ ಬಗ್ಗೆ ಕೂಡ ಹೇಳಲಾಗ್ತಾ ಇದೆ. ಅಂದರೆ ಇವ್ರು ಅನ್ಕೊಂಡಿದ್ದ ರೀತಿ ರೀಚ್ ಆಗೋದಕ್ಕೆ ಕಷ್ಟ ಆಗುತ್ತೆ ಅಂತ, ಇಷ್ಟು ದಿನದೊಳಗೆ ಮುಗಿಸ್ಬಿಡ್ತೀವಿ ಅಂತ ಅಂತಿದ್ದಾರಲ್ಲ, ಅದಾಗಲ್ಲ ಅಂತ. ಇವತ್ತು 17,000 ಗಣತಿದಾರರಿಗೆ ಅಂತಿಮ ಹಂತದ ತರಬೇತಿ ಇದೆ. ನಾಳೆಯಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಬೇಕಾಗತ್ತೆ. ಬೆಂಗಳೂರಿನಲ್ಲಿ 32 ಲಕ್ಷ ಕುಟುಂಬಗಳಿವೆ ಅನ್ನೋದೊಂದು ಅಂದಾಜಿದೆ. ಪ್ರತಿ ಗಣತಿದಾರರಿಗೆ ತಲಾ 200 ರಿಂದ 300 ಮನೆ ಗಣತಿಯನ್ನು ನಡೆಸಬೇಕು ಅನ್ನೋದು ಹೇಳಿದ್ದಾರೆ. ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. ನೀವು 200 ರಿಂದ 300 ಮನೆಯನ್ನು ಗಣತಿ ಮಾಡಲೇಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಗ್ರಾಮಾಂತರ ಭಾಗದಲ್ಲಿ ದಿನಕ್ಕೆ 10ರಂತೆ 150 ಮನೆ ಗಣತಿ ನಡೆಸುವಂಥ ಟಾರ್ಗೆಟ್ ಅವ್ರಿಗೂ ಕೊಟ್ಟಿದ್ದಾರೆ. ನಿಗದಿತ ಅವಧಿಯಲ್ಲಿ ಗಣತಿ ಕಾರ್ಯ ಪೂರ್ಣಗೊಳಿಸುವುದಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಟೆಕ್ನಿಕಲ್ ಪ್ರಾಬ್ಲಮ್ಸ್ ಇದೆ, ಕೆಲವು ಸಿಬ್ಬಂದಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಕೆಲವು ಸಿಬ್ಬಂದಿಗಳು ನಾವು ಸಮೀಕ್ಷೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ಕೊಂಡಿದ್ದ ಕಡೆ ರೀಚ್ ಆಗೋದಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಲವು ಕಡೆಯಲ್ಲಿ ಜನರ ರೆಸ್ಪಾನ್ಸೇ ಇಲ್ಲ. ನಾವ್ಯಾಕ್ರಿ ಉತ್ತರ ಕೊಡಬೇಕು, ನಾವು ಕೊಡಲ್ಲ ಅಂತ. ಅದರಲ್ಲೂ BJP, JDS, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಈ ಥರದೊಂದಷ್ಟು ಸಮಸ್ಯೆಗಳು ಇದೆ. ಹಾಗಾಗಿ ಇವ್ರು ಅಂದ್ಕೊಂಡಿದ್ರಲ್ಲ ಇಷ್ಟು ದಿನದೊಳಗಡೆ ನಾವು ಕ್ಲಿಯರ್ ಮಾಡಿಬಿಡ್ತೀವಿ, ಮುಗಿಸ್ಬಿಡ್ತೀವಿ ಅಂತ, ಅದು ಸಾಧ್ಯ ಆಗ್ತಾ ಇಲ್ಲ. ಮೇ ಬಿ ಎಕ್ಸ್ಟೆಂಡ್ ಆಗಬಹುದಾದ ಸಾಧ್ಯತೆಗಳಿದೆ. ಬಟ್ CM ಖಡಕ್ಕಾಗಿ ಸೂಚನೆ ಕೊಟ್ಬಿಟ್ಟಿದ್ದಾರೆ. ಈ ಗಣತಿಯನ್ನು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ. ಏನು ಟಾರ್ಗೆಟ್ ಕೊಟ್ಟಿದ್ದೀವಿ ಆ ಟಾರ್ಗೆಟನ್ನು ಮುಗಿಸ್ಲೇಬೇಕಾಗತ್ತೆ ಅಂತ. ನೋಡಿ, ಕೆಲವು ಕಡೆಯಲ್ಲಿ ಸರ್ವರ್ ಡೌನು, ಕೆಲವು ಕಡೆಯಲ್ಲಿ ಆ್ಯಪ್ ಸಪೋರ್ಟ್ ಮಾಡ್ತಾ ಇಲ್ಲ, ಇನ್ನು ಕೆಲವು ಕಡೆಯಲ್ಲಿ OTPನೇ ಬರ್ತಾ ಇಲ್ಲ, ಮತ್ತು ಕೆಲವು ಕಡೆಯಲ್ಲಿ ಜನರ ರೆಸ್ಪಾನ್ಸ್ ನೀಟಾಗಿಲ್ಲ. ಅವರು ಉತ್ತರವನ್ನು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಉತ್ತರವನ್ನು ಕೊಡ್ತಾ ಇಲ್ಲ. ಇನ್ನು ಕೆಲವು ಕಡೆಯಲ್ಲಿ ಸಿಬ್ಬಂದಿಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಅವ್ರಿಗಿನ್ನೂ ತರಬೇತಿ ಕೊಡೋದ್ರಲ್ಲೇ ಇದ್ದಾರೆ. ಮತ್ತು ಕೆಲವು ಕಡೆಯಲ್ಲಿ ಸಿಬ್ಬಂದಿಗಳು ಕೆಲಸದಿಂದ ತೆಗೆದ್ರೂ ಪರವಾಗಿಲ್ಲ, ಏನು ಸಸ್ಪೆಂಡ್ ಮಾಡ್ತೀರಾ ಮಾಡಿ, ನಾವು ಹೋಗೋದೇ ಇಲ್ಲ ಈ ಜಾತಿ ಗಣತಿಗೆ ಅನ್ನೋ ಥರದ್ದು ಮನಸ್ಥಿತಿಯಲ್ಲಿ ಇದ್ದಾರೆ. ಕೆಲವ್ರನ್ನ ಆಲ್ರೆಡಿ ಅಮಾನತು ಕೂಡ ಮಾಡಿ ಆಗಿದೆ. ಸೊ ಹಾಗಾಗಿ ಸಮಸ್ಯೆ ಇದೆ. ಕೆಲವರು ಜಾತಿ ಗಣತಿಗೆ ನೀವೇನು ಉತ್ತರನೇ ಕೊಡಬೇಡಿ, ಯಾಕೆ ಕೊಡಬೇಕು, ನಾನಂತೂ ಕೊಡಲ್ಲ ಅಂತ. ಕೆಲವು ಕಡೆಯಲ್ಲಿ ಕೊಡಿ, ಇದರಿಂದ ನಮ್ಮ ಜಾತಿ ಸ್ಟ್ರಾಂಗ್ ಆಗಿದೆ ಅಂತ ಗೊತ್ತಾಗುತ್ತೆ, ಬರೆಸಿ, ನೀವು ಬರೆಸಲೇಬೇಕು ಅಂತಾನು ಕೆಲವು ಕಡೆ ಇದೆ. ಸೊ ಇದು ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕವಾಗಿ ನಡೆಸ್ತಾ ಇರುವಂಥ ಸಮೀಕ್ಷೆ ಅಂತ ಇವ್ರು ಹೇಳ್ತಾ ಇರೋದು. ಬಟ್ ಜಾತಿ ಗಣತಿ ಅನ್ನೋದು ಟೈಟಲ್ ಇರುವಂಥ ಕಾರಣಕ್ಕಾಗಿ ಎಲ್ಲರೂ ಒಂದಷ್ಟು ಗೊಂದಲಕ್ಕೆ ಒಳಗಾಗ್ಬಿಟ್ಟಿದ್ದಾರೆ. ಸರ್ಕಾರ ಏನು ಅಂದ್ಕೊಂಡಿತ್ತೋ ಅಷ್ಟರ ಒಳಗಡೆ ಜಾತಿ ಗಣತಿ ಮಾಡಿ ಮುಗಿಸ್ಬೇಕು ಅಂತ ಅದು ರೀಚ್ ಆಗೋದಕ್ಕೆ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹಿನ್ನೆಲೆ ರಾಜ್ಯದಲ್ಲಿ ಇದುವರೆಗೂ 11 ಶಿಕ್ಷಕರನ್ನು ಅಮಾನತು ಮಾಡಿರೋದು. ಸಮೀಕ್ಷೆಗೆ ಗೈರಾಗಿ ಕರ್ತವ್ಯ ಲೋಪ ಆಧಾರದ ಅಡಿಯಲ್ಲಿ ಅವರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ 8 ಸಹ ಶಿಕ್ಷಕರು ಅಮಾನತಾಗಿರೋದು. ಬೆಂಗಳೂರಿನಲ್ಲಿ ನಿನ್ನೆ ಒಬ್ಬ ಶಿಕ್ಷಕಿಯನ್ನು ಅಮಾನತು ಮಾಡಿದ್ದಾರೆ. ಮಾದನಾಯಕನಹಳ್ಳಿ ಮುಖ್ಯ ಶಿಕ್ಷಕಿ ಸೌಭಾಗ್ಯ ಅನ್ನೋರನ್ನು ಅಮಾನತು ಮಾಡಲಾಗಿದೆ. ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಮುಗಿಸೋಕೆ ಅಧಿಕಾರಿಗಳಿಗೆ ಡೆಡ್ಲೈನ್ ಅನ್ನು ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ತಾ ಇದ್ದೆ, ಕೆಲವು ಸಿಬ್ಬಂದಿನೇ ರೆಡಿ ಇಲ್ಲ, ನಾವು ಈ ಸಮೀಕ್ಷೆಗೆ ಹೋಗಲ್ಲ, ದಸರಾ ಹಾಲಿಡೇ ಇದೆ, ನಾವು ಮಕ್ಕಳ ಜೊತೆಗೆ ನಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು, ನಾವು ಹೋಗಲ್ಲ ಅಂತ. ಇನ್ನು ಕೆಲವ್ರಿಗೆ ನಮಗೇನು ಇದರಿಂದ ಲಾಭ ಇಲ್ಲ, ನಾವು ಹೋಗಲ್ಲ ಅಂತ. ಸೊ ಯಾರ್ಯಾರು ಆ ಥರ ಉದಾಸೀನ ಮಾಡಿದ್ರೋ, ಸರ್ಕಾರದ ಆದೇಶಕ್ಕೆ ತಲೆಬಾಗಿರ್ಲಿಲ್ಲೋ ಅಂಥವರಿಗೆ ಇದೀಗ ಈ ಒಂದು ಖಡಕ್ಕಾಗಿ ಅಧಿಕಾರಿಗಳ ಅಮಾನತು ಆಗಿರುವಂಥದ್ದು. ಇನ್ನು ಇದೇ ರೀತಿ ಮುಂದುವರೆದ್ರೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. 7ನೇ ತಾರೀಕು ಒಳಗಡೆ ಸಮೀಕ್ಷೆಯನ್ನು ಮುಗಿಸ್ಬೇಕು ಅಂತ ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಬಟ್ ಕಷ್ಟ ಆಗುತ್ತೆ, 7ನೇ ತಾರೀಕು ಒಳಗಡೆ ಮುಗಿಸೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ಸರ್ಕಾರದ ನಡೆ ಏನು, ಈ ಒಂದು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಾ ಇರುವಂಥ ಸಿಬ್ಬಂದಿಗಳ ನಡೆ ಏನು ಅನ್ನೋದು ಈಗ ಸಹಜವಾಗಿ ಕುತೂಹಲಕ್ಕೆ, ಪ್ರಶ್ನೆಗಳಿಗೆ ಕಾರಣವಾಗ್ತಾಗಿದೆ. ಮೊದಲೆಲ್ಲ ಫಸ್ಟ್ 3 ಡೇಸು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್. ಯಾಕೋ ನೋಡ್ತಾ ಇದ್ರೆ ಅಂದುಕೊಂಡಿದ್ದ ದಿನಕ್ಕೆ ಈ ಸಮೀಕ್ಷೆ ಮುಗಿಯೋದು ಕಷ್ಟ ಅಂತ ಕಾಣಿಸ್ತಾ ಇದೆ. ಕೆಲವರು ಈ ಸಮೀಕ್ಷೆಗೆ ಭಾಗಿಯಾಗ್ತಾ ಇಲ್ಲ, ಕೆಲವರು ಸಮೀಕ್ಷೆ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಏನೇನು ಅಡೆತಡೆಗಳು ಎದುರಾಗ್ತಾ ಇದೆ ಗಣೇಶ್? ಮುಖ್ಯವಾಗಿ ಈಗ ಜಾತಿ ಗಣತಿ ಸಮೀಕ್ಷೆಯನ್ನ ರಾಜ್ಯ ಸರ್ಕಾರ ಆದೇಶ ಮಾಡ್ತಿರುವಂತದ್ದು, ಅದಕ್ಕೆ ಸಂಬಂಧಪಟ್ಟಂತೆ ಹಲವು ತೊಡಕುಗಳು ಬರ್ತಾ ಇದೆ. ಈಗಾಗಲೇ ಬೆಂಗಳೂರು ವ್ಯಾಪ್ತಿಯಲ್ಲಿ ಸೇರಿದಂತೆ ರಾಜ್ಯದಲ್ಲಿ ಕೂಡ 17,000 ಶಿಕ್ಷಕರು ಸಮೀಕ್ಷೆಯಲ್ಲಿ ಭಾಗಿಯಾಗ್ತಿರುವಂತದ್ದು. ಅವರು ಈಗಾಗಲೇ ದಸರಾ ರಜೆಯಲ್ಲಿರುವಂತದ್ದು, ಬೇರೆ ಬೇರೆ ಕಾರಣಗಳನ್ನು ಕೂಡ ನೀಡಲಾದ್ರೂ ಕೂಡ ಅವರನ್ನ ಈ ಒಂದು ಸಮೀಕ್ಷೆ ಇದರಲ್ಲಿ ಸೇರಿಸಲಾಗ್ತಾ ಇರುವಂತದ್ದು. ಅವರಿಗೀಗ ಅಟೆಂಡ್ ಆಗದೇ ಇರುವಂತಹ 11 ಶಿಕ್ಷಕರನ್ನು ಈಗಾಗಲೇ ಅಮಾನತುಗೊಳಿಸಿರುವಂತದ್ದು ಸಾಕಷ್ಟು ಅದಕ್ಕೆ ಕಾರಣವಾಗಿರೋದು. ಈಗಾಗಲೇ ಅಂಗವಿಕಲರನ್ನ, ಅದ್ರೂ ಕೂಡ ಹ್ಯಾಂಡಿಕ್ಯಾಪ್ನಲ್ಲಿದ್ದಂಥವರು, ಬೇರೆ ಬೇರೆ ಅನಾರೋಗ್ಯ ಪೀಡಿತರು, ಹಾಗೇನೆ ವೈಯಕ್ತಿಕ ಕಾರಣವನ್ನು ಉಳ್ಳಂತವ್ರೆಲ್ಲರೂ ಕೂಡ ಈಗಾಗಲೇ ಸಮೀಕ್ಷೆಗೆ ಭಾಗಿಯಾಗಬೇಕು ಅನ್ನುವಂತ ಕಟ್ಟು ಆದೇಶ ಇದೆ. ಅದು ಸಹಜವಾಗಿ ನೌಕರರಲ್ಲಿ
ಅದರಲ್ಲೂ ಕೂಡ ಅಧಿಕಾರಿಗಳ ವರ್ಗದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವಂತದ್ದು. ಇದೆಲ್ಲ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದ ಮೇಲೆ, ಅದರಲ್ಲೂ ಕೂಡ ಆಡಳಿತದ ವ್ಯವಸ್ಥೆ ಮೇಲೆ ಹೆಚ್ಚಿನ ಬದಲಾವಣೆ ಕೂಡ ಆಗುವಂತ ಸಾಧ್ಯತೆಗಳಿದೆ.